ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬ್ರಾಡ್ಲೇ ಸ್ಟ್ರೀಟ್ ಫೋಟೋಗ್ರಫಿ. ಇದು ನನ್ನ ಬ್ರಾಡ್ಲೇ ಸ್ಟ್ರೀಟ್ ಫೋಟೋಗ್ರಫಿಯ ಮೊದಲ ವಿಡಿಯೋ. ನನಗೆ ಸ್ಟ್ರೀಟ್ ಫೋಟೋಗ್ರಾಫರ್ ಆಗಬೇಕು ಎಂದು ಕನಸು ಇತ್ತು. ಅದನ್ನು ಈಗ ನಾನು ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕು. ನಾನು 1 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ಕ್ಯಾಮರಾ ತಗೊಳ್ಳುವಷ್ಟು ಅನುಕೂಲ ಇರಲಿಲ್ಲ. ಆದರೆ ಈಗಲೂ ಕೂಡ ಆ ಅನುಕೂಲ ಇಲ್ಲ. ಆದರೆ ಇದಕ್ಕೆ ಸಹಾಯ ಮಾಡುವವರು ನನಗೆ ಕೆಲಸ ಕೊಡಿಸುವ ನಮ್ಮ ಆಫೀಸಿನ ಮೇಡಮ್. ನನಗೆ ಯಾವುದೇ ಕೆಲಸ ಸಿಗದೇ ಇದ್ದಾಗ ಅವರು ನನ್ನನ್ನು ಅವರ ಕಂಪನಿಗೆ ರೆಫರ್ ಮಾಡಿ ಕೆಲಸ ಕೊಡಿಸಿದರು. ನನಗೆ ಏನಕ್ಕೆ ಕೆಲಸ ಸಿಗುತ್ತಿರಲಿಲ್ಲ ಎಂದರೆ ಇಂಗ್ಲೀಷ್ ನಾಲೆಡ್ಜ್ ಸ್ವಲ್ಪ ಕಡಿಮೆ ಇತ್ತು. ಆದರೂ ಕೂಡ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ರೆಫರ್ ಮಾಡಿ ಕೆಲಸವನ್ನು ಕೊಡಿಸಿದರು. ಅದೇ ರೀತಿ ನಾನು ಕೂಡ ಅವರ ನಂಬಿಕೆಯನ್ನು ಸುಳ್ಳು ಮಾಡಲಿಲ್ಲ. ಇಷ್ಟೆಲ್ಲ ಏನು ಕೇಳ್ತಿರೋದು ಅಂದರೆ, ಒಬ್ಬ ಪುರುಷನ ಸಾಧನೆಯ ದಾರಿಯ ಹಿಂದೆ ಒಬ್ಬ ಮಹಿಳೆ ಇರುತ್ತಾರೆ ಅನ್ನೋದು ಎಷ್ಟು ನಿಜವೋ ಅದೇ ರೀತಿ ನನ್ನ ಹಿಂದೆ ನಮ್ಮ ಮೇಡಮ್ ಅಂದರೆ ನನಗೆ ಅಮ್ಮನ ಸ್ಥಾನ ನೀಡಿ ನನಗೆ ಬೆಂಬಲ ನೀಡುತ್ತಿದ್ದಾರೆ. ನಾನು ಒಂದು ಸ್ಟ್ರೀಟ್ ಫೋಟೋಗ್ರಾಫರ್ ಆಗಬೇಕು ಅನ್ನುವ ಕನಸು ಡ್ಯಾಶ್ ಬ್ಯಾಂಗಳೂರು ಹಾಫ್ ಮ್ಯಾರಥಾನ್ ಇದರ ಮೂಲಕ ಪ್ರಾರಂಭ ಆಗಿದೆ. ನಾನು ಇದರಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಕ್ಯಾಮ್ರಾ ತಗೊಂಡು ಹೋಗಿದ್ದೆ. ಫಸ್ಟ್ ಭಯ ಆಯಿತು, ಬಟ್ ನನ್ನ ಹಿಂದೆ ನಿಂತು ಅವರು ಭಯ ಪಡಬೇಡ ಎಂದು ಧೈರ್ಯ ಹೇಳಿದರು. ಆಗ ನಾನು ಏನಾದರೂ ಪರವಾಗಿಲ್ಲ ಅಂತ ಫೋಟೋಸ್ ತೆಗೆಯಲು ಪ್ರಾರಂಭ ಮಾಡಿದೆ. ಮೊದಲು ಆ್ಯಂಕರ್ ಫೋಟೋಸ್ ತೆಗೆದೆ, ಬಟ್ ಅದು ಚೆನ್ನಾಗಿಯೇ ಬಂತು. ಆಗ ನಾನು ಅಲ್ಲಿ ರೇಸಿಗೆ ಅಂತ ಹೋಗಿದ್ದೆ. ಅದರ ಜೊತೆಗೆ ಫೋಟೋ ತೆಗೆಯೋಣ ಅಂತ ಕ್ಯಾಮ್ರಾ ತೆಗೆದುಕೊಂಡು ಹೋಗಿದ್ದೆ. ಆದರೆ ಅದೇ ನನ್ನ ಮೊದಲ ಕಂಟೆಂಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸುಮಾರು 600ಕ್ಕೂ ಹೆಚ್ಚು ಫೋಟೋಗಳನ್ನು ತೆಗೆದಿದ್ದೇನೆ. ಅದು ಮ್ಯಾರಥಾನ್ ನಡೆಯುವ ಸಮಯದಲ್ಲಿ. ಅದರಲ್ಲಿ 10 ಜನಕ್ಕೂ ಹೆಚ್ಚು ಫ್ಯಾಮಿಲಿ ಫೋಟೋವನ್ನು ತೆಗೆಸಿಕೊಂಡರು. ಆದರೆ ಆ ಫೋಟೋಗಳನ್ನು ಆ ಕ್ಷಣದಲ್ಲಿ ಕಳಿಸಲು ಆಗಲಿಲ್ಲ. ಆದ್ದರಿಂದ ಅವರು ನನ್ನ ಫೋನ್ ನಂಬರನ್ನು ತೆಗೆದುಕೊಂಡರು. ಆದರೆ 2 ಮಾತ್ರ ಮೆಸೇಜ್ ಮಾಡಿ ಅವರ ಫೋಟೋಸ್ ಕಳಿಸಿಕೊಂಡರು. ಅದೇ ರೀತಿ ಫೋಟೋಸ್ ಚೆನ್ನಾಗಿದೆ ಎಂದು ಥ್ಯಾಂಕ್ಸನ್ನು ತಿಳಿಸಿದರು. ಆಗ ನಾನು ನನ್ನ ಚಾನಲ್ ಲಿಂಕ್ ಕಳುಹಿಸಿ ಥ್ಯಾಂಕ್ಸ್ ಬದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿದೆ. ಆದರೆ ನಾನು ಕೇಳುವ ಮೊದಲೇ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರು. ಆದ್ದರಿಂದ ನನಗೆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಯಿತು. ಆದ್ದರಿಂದ ಇದು ನನ್ನ ಮೊದಲ ಪ್ರಯತ್ನ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ಬೆಂಬಲವನ್ನು ಅಪೇಕ್ಷಿಸುತ್ತೇನೆ. ಇಂದು ಅಂದರೆ 14/12/2025 ಡ್ಯಾಶ್ ಬೆಂಗಳೂರು ಹಾಫ್ ಮ್ಯಾರಥಾನ್. ಇದು PS ಕಾಲೇಜು ಹಿಂಭಾಗ ಬ್ಯಾಂಗಳೂರು ನೈಸ್ ರೋಡಲ್ಲಿ ನಡೆದಿದೆ. ಅದೇ ರೀತಿ ಮುಂದಿನ ಭಾನುವಾರ 14/12/2025 ಥಂಬ್ ಸೆಲೆಬ್ರೇಷನ್ ಬ್ಯಾಂಗಳೂರು ಹಾಫ್ ಮ್ಯಾರಥಾನ್. ಇದು ಕೂಡ ಬ್ಯಾಂಗಳೂರು ನೈಸ್ ರೋಡಲ್ಲಿ ನಡೆಯಲಿದೆ. ಆಸಕ್ತಿ ಇರುವವರು ಇದಕ್ಕೆ ಬೇಗ ರಿಜಿಸ್ಟರ್ ಮಾಡಿಕೊಳ್ಳಿ. ನಾನು ಕೂಡ ಇದಕ್ಕೆ ರಿಜಿಸ್ಟರ್ ಮಾಡಿಕೊಂಡಿದ್ದೇನೆ. ಡ್ಯಾಶ್ ಮ್ಯಾರಥಾನ್ ಅಲ್ಲಿ ಫೋಟೋಸ್ ಕಳಿಸಿಕೊಡಲು ಆಗದಿಲ್ಲ. ಆದ್ದರಿಂದ ಮುಂದಿನ ಮ್ಯಾರಥಾನಲ್ಲಿ ಕಳಿಸಿಕೊಡಲು ಪ್ರಯತ್ನ ಮಾಡುತ್ತೇನೆ. ಅದರ ಜೊತೆಗೆ ನಿಮ್ಮ ಬೆಂಬಲವನ್ನು ಅಪೇಕ್ಷಿಸುತ್ತೇನೆ. ಮತ್ತು ಡ್ಯಾಶ್ ಮ್ಯಾರಥಾನಲ್ಲಿ ಕೆಲವೊಂದು ಸುಂದರ ಕ್ಷಣಗಳನ್ನು ತೆರೆ ಹಿಡಿದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನೋಡಿ ಆನಂದಿಸಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಬ್ರಾಡ್ಲೇ ಸ್ಟ್ರೀಟ್ ಫೋಟೋಗ್ರಫಿ.